ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ವೆಲ್ಕಮ್ ಟು ಜಾಲಿ ಟೈಮ್ ಪ್ರೋಗ್ರಾಮ್. ಇವತ್ತು ಅನೇಕ ಸೆಗ್ಮೆಂಟ್ಸ್ ನಿಮ್ಗಾಗಿ ವೇಟ್ ಮಾಡ್ತಾ ಇದೆ. ಮಕ್ಕಳೇ, ಇವತ್ತು ನಿಮ್ ಲೈಫ್ ಅಲ್ಲಿ ಯಾವುದೇ ಸಕ್ಸಸ್ ಸಿಕ್ಕಿಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀರಾ? ನಮ್ಮ ಎಲ್ಲಾ ಕಾರ್ಯಗಳನ್ನ ಸಫಲ ಮಾಡುವಂತದ್ದು ಕರ್ತನು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸೋಲ, ನಿಮ್ಮ ಕಾರ್ಯವನ್ನ ಏಸಪ್ಪ ಜಯವಾಗಿ ಮಾರ್ಪಡಿಸಿಕೊಡ್ತಾರೆ. ಮಕ್ಕಳೇ, ಇವತ್ತು ಕೂಡ ನಮ್ಮ ಜಾಲಿ ಟೈಮ್ ಪ್ರೋಗ್ರಾಮ್ ನಲ್ಲಿ ಕರ್ತನಿಂದ ಕಾರ್ಯ ಸಫಲವಾಗುತ್ತದೆ ಅನ್ನೋ ಶೀರ್ಷಿಕೆಯಲ್ಲಿ ತುಂಬಾ ಸೆಗ್ಮೆಂಟ್ ಗಳನ್ನ ನೋಡಿದ್ದೇವೆ. ಈಗ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಶಾರ್ಟ್ ಫಿಲ್ಮ್ ನ ನೋಡೋಣ. ಓವರ್ ಟು ಶಾರ್ಟ್ ಫಿಲ್ಮ್. ಸೂಪರ್ ಆಗಿ ಆಟ ಆಡ್ತೀಯ ಕಣೋ. ನನಗೂ ನಿಂತವ್ರು ಆಟ ಆಡ್ಬೇಕು ಅಂತ ಆಸೆ ಕಣೋ. ಹಾಗಾದ್ರೆ ನೀನು ಮೊದಲು ಬಾಸ್ಕೆಟ್ ಬಾಲ್ ತಗೊಂಡು ಪ್ರಾಕ್ಟೀಸ್ ಮಾಡೋ. ಬೆಲೆ ಎಷ್ಟು? 2,000 ಕಣೋ. ಎಸ್ತರ್ ಹೇಳಿ. ಹಾ, ಮುಂದಿನ ತಿಂಗಳು ಖಂಡಿತ ವಾಟರ್ ಪ್ಯೂರಿಫೈಯರ್ ನ ತಗೊಳ್ಳೇಬೇಕು. ಇದನ್ನ ಖರ್ಚು ಮಾಡ್ದಲ್ಲ ಹಾಗೆ ಎತ್ತಿಡು. ಸರಿ ರೀ. ಈ ತಿಂಗಳು ಮನೆ ಖರ್ಚಿಗೆ ಇರೋದ್ರಲ್ಲೇ ಸ್ವಲ್ಪ ನಿಭಾಯಿಸಮ್ಮ. ಏನಪ್ಪ? ಅಪ್ಪ, ನಾನು ಬಾಸ್ಕೆಟ್ ಬಾಲ್ ಆಡ್ತೀನಿ, ನನ್ಗೊಂದು ಬಾಸ್ಕೆಟ್ ಬಾಲ್ ತೆಕ್ಕೊಡಿ ಅಪ್ಪ. ಇವಾಗ ಆಗಲ್ಲ, ಆಮೇಲೆ ನೋಡೋಣ. ಸ್ವಲ್ಪ ತಾಳ್ಮೆಯಿಂದ ಇರಪ್ಪ, ತೆಕ್ಕೊಡ್ತಾರೆ. ಹೇಗಾದ್ರೂ ಮಾಡಿ ಬಾಸ್ಕೆಟ್ ಬಾಲ್ ತಗೋಬೇಕಲ್ಲ, ಏನ್ ಮಾಡೋದು? ಐಡಿಯಾ. ಯಾಕೋ ಬೇಜಾರಾಗಿದೆಯಾ? ಇಲ್ಲಪ್ಪ, ನಿಮ್ಮ ಬಗ್ಗೆ ನನ್ನ ಫ್ರೆಂಡು ಪ್ರೇಮ್ ಕುಮಾರ್ ಹೇಳಿದ್ದು ನಂಗೆ ತುಂಬ ಬೇಜಾರಾಯಿತು. ಏನು ಹೇಳ್ದ? ನಿಮ್ಮಪ್ಪ ದುಡ್ಡೇ ಬಿಚ್ಚಲ್ಲ, ದೊಡ್ಡ ಕಂಜೂಸು ಅಂತ ಹೇಳ್ದ ಅಪ್ಪ. ನಿಮ್ಮಪ್ಪ ಬಾಸ್ಕೆಟ್ ಬಾಲ್ ಎಲ್ಲ ತೆಕ್ಕೊಡಲ್ಲ, ಸುಮ್ಮನೆ ಯಾಕೆ ಆಸೆ ಪಡ್ತೀಯಾ ಅಂತ ಹೇಳ್ದ ಅಪ್ಪ. ಹೇಳಿದ್ರೆ ಹೇಳ್ಕೊಳ್ಳಿ ಬಿಡಪ್ಪ. ಏನಿದು ಹಾಗೆ ಹೇಳುದ್ನ ಅಂತ ತಕ್ಷಣ ಬಾಸ್ಕೆಟ್ ಬಾಲ್ ತೆಕ್ಕೊಡ್ತಾರೆ ಅನ್ಕೊಂಡ್ರೆ ಈ ಥರ ಹೇಳ್ತಾ ಇದ್ದಾರೆ. ಇವಾಗ ನಾನೇನು ಮಾಡೋದು? ಏನು ಯೋಚನೆ ಮಾಡ್ತಿದೀಯಾ? ಬೇರೆಯವರಿಗೋಸ್ಕರ ನಾವು ಬದುಕಕ್ಕಾಗಲ್ಲಪ್ಪ. ಛೇ, ಈ ಐಡಿಯಾ ಕೆಲಸನೇ ಮಾಡಲಿಲ್ವಲ್ಲ. ನೆಕ್ಸ್ಟ್ ಇನ್ನೇನು ಮಾಡಲಿ? ಅಮ್ಮ, ನಾನಿಲ್ಲೇ ಜೋಸೆಫ್ ಮನೆಗೆ ಹೋಗಿ ಬರ್ತೀನಿ. ಏನಂದ್ರೆ ಫೋನ್ ಬರ್ತಿದೆ ರೀ. ಹಾಂ ಸರ್, ಅಲ್ಲೇ ಬರ್ತಾ ಇದ್ದೀನಿ ಸರ್. ಹಾಂ, ಬಂದ್ಬಿಡ್ತೀನಿ ಸರ್. ಇನ್ನೇನು? ಹಾಂ. ಏನಪ್ಪ ಡಲ್ಲಾಗಿ ಬರ್ತಿದ್ಯಾ? ಇವತ್ತು ಹುಡುಗರು ಏನಾದ್ರು ಹೇಳಿದ್ರಾ? ಹುಡುಗರು ಹೇಳಿದ್ರೆ ಪರವಾಗಿಲ್ಲಪ್ಪ, ದೊಡ್ಡವರೇ ಹೇಳ್ತಾ ಇದ್ದಾರಪ್ಪ. ದೊಡ್ಡವ್ರು ಹೇಳ್ತಾ ಇದ್ದಾರಾ? ಯಾರು? ಏನು ಹೇಳಿದ್ರು? ಅರುಣ್ ಅವರಪ್ಪ ನಿಮ್ಮಪ್ಪಂಗೆ ಬಾಸ್ಕೆಟ್ ಬಾಲ್ ಎಲ್ಲ ತೆಕ್ಕೊಡೋದಕ್ಕಾಗೋದಿಲ್ಲ, ನೀನು ಆಟ ಆಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರಪ್ಪ. ಆ ಥರ ಹೇಳಿದ್ರ? ನಿಮಗೆ ಬಾಸ್ಕೆಟ್ ಬಾಲ್ ತೆಕ್ಕೊಡೋಕ್ಕಾಗಲ್ವಾಪ್ಪ? ನನ್ನಿಂದ ಆಟ ಆಡೋದಕ್ಕಾಗಲ್ವಾ ಅಪ್ಪ? ನನಗೆ ಅವಮಾನವಾಗಿದೆ ಅಪ್ಪ. ನಾಳೆ ನಾನು ಸ್ಕೂಲಿಗೆ ಬರ್ತೀನಿ ತಡಿ. ಬೇಡಪ್ಪ, ನೀವು ತುಂಬ ತಾಳ್ಮೆ ಉಳ್ಳೋರಲ್ವಾ, ಯಾರ ತಂಟೆಗೂ ಹೋಗೋದಿಲ್ವಲ್ಲ. ಹೌದು ರೀ, ಆ ಥರ ಪಡೆದಿರ ಸ್ವಲ್ಪ ತಾಳ್ಮೆಯಿಂದ ಇರಿ. ತಗೊಳ್ಳಿ.
ಅವನಿಗೊಂದು ಬಾಲ್ ತೆಕ್ಕೊಡಿ. ನಾಡಿದ್ದು ಒಂದು ಬರ್ತಡೇ ಬರ್ತಿದ್ಯಲ್ಲ, ಬರ್ತಡೇಗೆ ತೆಕ್ಕೊಟ್ಟಂಗಿರುತ್ತಲ್ಲ. ಅಪ್ಪ ನನಗೆ ಬಾಲ್ ಸಿಗುತ್ತೆ. ನಾಳೆ ತೆಕ್ಕೊಡ್ತೀನಿ. ಹ್ಮ್ ತಗೊಳ್ಳಿ. ನಾನು ಹೋಗಿ ಫ್ರೆಂಡ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ರೀ. ಹ್ಮ್. ಬನ್ನಿ ಸರ್, ಏನ್ ಬೇಕು ಸರ್? ಬಾಸ್ಕೆಟ್ಬಾಲ್ ಬೇಕಾ? ಸರ್ ಸರ್ ಆ? ಆ, ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ಹೌದು, ನೀವೇನ್ ಈ ಕಡೆ? ಅದು ಮುಂದಿನ ವಾರ ಮಕ್ಕಳಿಗೆ ಸ್ಕೂಲ್ ಸ್ಪೋರ್ಟ್ಸ್ ಡೇ ಬರುತ್ತಲ್ವಾ, ಹಾ, ಹಾ. ಅದಕ್ಕೆ ಸ್ವಲ್ಪ ಥಿಂಗ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೆ. ಹಾ, ನೀವು? ನನ್ನ ಮಗನ್ಗೆ ಬಾಸ್ಕೆಟ್ಬಾಲ್ ತೊಗೊಳ್ಳೋಣ ಅಂತ ಬಂದೆ ಸರ್. ಆಮೇಲೆ ಒಂದು ಚಿಕ್ಕ ವಿಷಯ. ಏನ್ ಸರ್? ಪ್ರೇಮ್ ಕುಮಾರ್ ಅಂತ ಒಬ್ಬ ಹುಡುಗ ನಿಮ್ಮಪ್ಪ ತುಂಬಾ ಕಂಜೂಸು ಅಂತ ಅಂದ್ಬಿಟ್ಟು ಗೇಲಿ ಮಾಡಿದಾನೆ ಸರ್. ಪ್ರೇಮ್ ಕುಮಾರ್ ಅಂತನಾ? ಹಾ. ನಮ್ ಕ್ಲಾಸಲ್ಲಿ ಆತರ ಯಾರು ಓದ್ತಾನೆ ಇಲ್ಲ ಸರ್. ಒಂದು ವೇಳೆ ನಾನು ಹೆಸರೇನಾರು ತಪ್ಪಾಗಿ ಹೇಳಿರ್ಬೋದು ಸರ್. ಚಿಕ್ಕ ಮಕ್ಳಲ್ವಾ, ಏನೋ ಹೇಳಿರ್ಬೋದು. ಅದು ಬಿಡಿ ಸರ್, ಪೇರೆಂಟ್ಸ್ ಕೂಡ ತಪ್ಪಾಗೆಲ್ಲ ಮಾತಾಡಿದ್ದಾರೆ ಸರ್. ಯಾರೇನ್ ಹೇಳಿದ್ರು? ಅದು ಅರುಣ್ ಕುಮಾರ್ ಅನ್ನೋ ಹುಡುಗನ ಅಪ್ಪ ಸರ್. ನಿನಗೆ ಬಾಸ್ಕೆಟ್ಬಾಲ್ ತಳ್ಳೋಕ್ಕೂ ಆಗಲ್ಲ, ಆಟ ಆಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಅರುಣ್ ಅವ್ರ ಅಪ್ಪನ? ಹಾಂ. ಚಾನ್ಸೇ ಇಲ್ಲ ಸರ್. ಏನು ಸರ್ ಹೇಳ್ತಾ ಇದ್ದೀರಾ? ಅರುಣ್ಗೆ ಅಪ್ಪನೇ ಇಲ್ಲ ಸರ್. ಇಲ್ದಲೇ ಇರೋ ಒಬ್ರು ಹೇಳ್ದೇ ಇರೋದನ್ನ ಹೇಳಿದ್ದಾರೆ ಅಂತ ಹೇಳ್ದಲ್ವಾ? ಯಾಕೆ? ಹೇಗಾದ್ರೂ ಮಾಡಿ ಬಾಸ್ಕೆಟ್ಬಾಲ್ ತಗೊಳ್ಳೋಣ ಅಂತ. ಬಾಸ್ಕೆಟ್ಬಾಲ್ ತಗೋಬೇಕಂತ ಆಸೆ ಪಟ್ಟಿದ್ದು ತಪ್ಪಲ್ಲ, ಆದ್ರೆ ಅದಕ್ಕಾಗಿ ಆಯ್ಕೆ ಮಾಡಿದಂಥ ಮಾರ್ಗ ತಪ್ಪು. ನಿನ್ನ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂದು ಬೈಬಲ್ ಹೇಳುತ್ತೆ. ಅಡ್ಡದಾರಿಯಲ್ಲಿ ಏನನ್ನು ಹೊಂದಬೇಕೆಂದು ಬಯಸದೆ ನಿನ್ನ ಮಾರ್ಗವನ್ನು ಯೆಹೋವನಿಗೆ ವಹಿಸಿಬಿಡು. ಏಸಪ್ಪ, ನನ್ನ ಕ್ಷಮಿಸಿ. ಇನ್ನು ಮುಂದೆ ನಾನು ನಿಮ್ಮ ಮಾರ್ಗದಲ್ಲೇ ನಡೆದು ನಿಮ್ಮನ್ನೇ ನಂಬ್ತೀನಿ. ಲೋ ಜೆರೋಮ್, ಹ್ಯಾಪಿ ಬರ್ಡೇನೋ? ಥ್ಯಾಂಕ್ಸ್ ಕಣೋ. ತಗೊಳ್ಳೋ, ಇದನ್ನು ನನ್ನ ಗಿಫ್ಟ್ ಆಗಿ ಇಟ್ಕೊಳ್ಳೋ. ನಮ್ಮಪ್ಪ ಫ್ರಾನ್ಸಿಂದ ಕಳಿಸ್ಕೊಟ್ರು. ನಿನಗೆ ಬಾಸ್ಕೆಟ್ಬಾಲ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಕಣೋ. ತಗೊಳ್ಳೋ. ನಮ್ಮ ಕಾರ್ಯವನ್ನು ಸಫಲ ಮಾಡುವಂಥದ್ದು ಕರ್ತನೆ ಅಂತ ಇವಾಗ ನಾನು ತಿಳ್ಕೊಂಡೆ ಅಮ್ಮ. ತಗೊಳ್ಳೋ. ಥ್ಯಾಂಕ್ಸ್ ಕಣೋ. ಮಕ್ಕಳೇ, ಶಾರ್ಟ್ ಫಿಲಮ್ ನೋಡಿದ್ರಾ? ಆ ಹುಡುಗ ಬಾಸ್ಕೆಟ್ಬಾಲ್ ತಗೋಬೇಕಂತ ಯಾವ ತರ ಎಲ್ಲ ತಂತ್ರವಾಗಿ ಅವ್ರ ಅಪ್ಪನ ಹತ್ರ ಸುಳ್ಳು ಹೇಳಿ ಬಾಸ್ಕೆಟ್ಬಾಲ್ ತಗೋಬೇಕಂತಿದ್ದ. ನಿಮ್ಗೂ ಕೂಡ ಈ ತರ ಏನಾದ್ರೂ ಬೇಕಂದ್ರೆ ಅಡ್ಡದಾರಿಯಲ್ಲಿ ಹೋಗ್ಬಾರ್ದು. ಏಸಪ್ಪನ ಹತ್ರ ಪ್ರೇಯರ್ ಮಾಡಿ ನಿಮ್ಮ ಅವಶ್ಯಕತೆಯನ್ನ ಹೇಳಿದ್ರೆ ಆತನು ಕಾರ್ಯವನ್ನು ಸಫಲ ಮಾಡ್ತಾನೆ. ಓಕೆ ಟಾಮಿ, ನೆಕ್ಸ್ಟ್ ಇನ್ ಸೆಗ್ಮೆಂಟ್. ನೆಕ್ಸ್ಟ್ ಹಿಸ್ಟ್ರಿ ಅಂಡ್ ಬೈಬಲ್. ಇವತ್ತು ನಾವು ಬೈಬಲ್ ಅಲ್ಲಿ ಹೇಳಲ್ಪಟ್ಟಂತ ಒಂದು ಜನಾಂಗದ ಬಗ್ಗೆ ನೋಡ್ಲಿದ್ದೇವೆ. ನೋಡೋಣವಾ? ಓವರ್ ಟು ಹಿಸ್ಟ್ರಿ ಅಂಡ್ ಬೈಬಲ್. ಹಲೋ ರೋಸಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಏನೋ ನೀನ್ ಮಾತ್ರ ಬಂದಿದ್ಯಾ? ಎಲ್ಲಿ ನಿನ್ ಫ್ರೆಂಡ್? ಜಸ್ಲಿನ್ ಅಕ್ಕ. ಜೆಸ್ಸಿ ಎಲ್ಲಿ ಅಂತ ಅವ್ರ ಅಮ್ಮ ಹತ್ರ ಕೇಳ್ದೆ. ಅವ್ರ ಅಮ್ಮ ಅವ್ರ ಮಾಮ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದ್ರು. ಓ ಹೌದಾ, ಬರಲ್ಲ ಅನ್ಸುತ್ತೆ. ಸರಿ, ಓಕೆ, ನಾವು ಸ್ಟೋರಿ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ ಅಕ್ಕ, ಹೇಳಿ. ನಮ್ಮ ದೇಶದಲ್ಲಿ ಎಷ್ಟು ಬಗೆಯ ಸೇನಾ ಪಡೆಗಳಿವೆ? ನೇವಿ ಫೋರ್ಸ್ ಇದೆ, ಏರ್ ಫೋರ್ಸ್ ಇದೆ. ವೇಟ್ ಏನ್ ಜೆಸ್ಸಿ ಅಕ್ಕ, ನಾನು ಬರೋರೊಳಗಡೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲ ಜೆಸ್ಸಿ, ನೀನು ನಿಮ್ಮ ಅಂಕಲ್ ಮನೆಗೆ ಹೋಗಿದ್ಯಾ ಅಂತ ಹೇಳಿದ್ರು, ಅದಕ್ಕೆ. ರೋಸಿ, ಜೆಸ್ಸಿ ಅಕ್ಕ, ನಮ್ಮ ಅಂಕಲ್ ಮಿಲಿಟರಿಯಲ್ಲಿ ದೊಡ್ಡ ರ್ಯಾಂಕ್ ಅಲ್ಲಿ ಇದ್ದಾರೆ. ಅವ್ರಿಗೆ ಅಂತ ಸಪರೇಟ್ ಆಗಿ ವೆಪನ್ಸ್ ಎಲ್ಲ ಇರುತ್ತಂತೆ, ಗೊತ್ತಾ? ನಿಮಗೆ ಭಾರತೀಯ ಸೇನೆಯ ಬಗ್ಗೆ ಚೆನ್ನಾಗಿ ಗೊತ್ತು. ಫಿಲಿಸ್ಟಿಯರ ಸೈನ್ಯ ಬಗ್ಗೆ ಗೊತ್ತಾ? ಏನೋ ಫಿಲಿಸ್ಟಿಯರ ಸೇನೆನ ಅವರೆಲ್ಲ ಇದ್ದಾರೆ. ಅವ್ರು ಯಾವ ತರ ಇರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅಕ್ಕ. ಓಕೆ, ಫಸ್ಟ್ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ನೋಡ್ಕೊ ಬರೋಣವಾ?
ಇಸ್ರಾಯೇಲ್ಯರು ಸೈನ್ಯವನ್ನು ಕಟ್ಟಿದ ಆರಂಭ ಕಾಲದಲ್ಲೇ ಚೆನ್ನಾಗಿ ಯೋಜನೆ ಮಾಡಲ್ಪಟ್ಟ ಸುಸಜ್ಜಿತ ಸೈನ್ಯವು ಫಿಲಿಸ್ಟಿಯರಿಗೆ ಇತ್ತು. ಈ ಫಿಲಿಸ್ಟಿಯರು ಆ ಕಾಲದಲ್ಲಿಯೇ ಕಬ್ಬಿಣ ಮತ್ತು ತಾಮ್ರದ ಆಯುಧಗಳನ್ನು ಮಾಡುವುದರಲ್ಲಿ ಪ್ರಸಿದ್ಧಿ ಹೊಂದಿದ್ದರು. ಈ ಫಿಲಿಸ್ಟಿಯರು ಆಯುಧಗಳನ್ನು ಹರಿತ ಮಾಡುವುದರಲ್ಲಿ ಬಹಳ ಪರಿಣಿತಿ ಹೊಂದಿದವರು. ಇವರ ಬಳಿ ಹೆಚ್ಚಿನ ಆಯುಧಗಳಿದ್ದವು. ಬಹಳ ದೊಡ್ಡ ರಥಬಲ, ಅಶ್ವಬಲವೂ ಇತ್ತು. ಇವರ ಕಾಲಘಟ್ಟದಲ್ಲಿ ನಮ್ಮ ಇಸ್ರಾಯೇಲ್ಯರಲ್ಲಿ ರಥಗಳನ್ನು ಉಪಯೋಗಿಸುತ್ತಾ ಇರಲಿಲ್ಲ. ಕುದುರೆಗಳೂ ಇಲ್ಲ. ಇಸ್ರಾಯೇಲ್ ಸೈನ್ಯದಲ್ಲಿ ಬರೀ ಕಾಲಾಳುಗಳು ಮಾತ್ರವೇ ಇದ್ದರು. ಅಷ್ಟೇ ಅಲ್ಲ, ಆಯುಧಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಇದ್ದವು. ಆದ್ದರಿಂದಲೇ ಆ ದಿನಗಳಲ್ಲಿ ಯುದ್ಧ ನಡೆಯುವಾಗ ಇಸ್ರಾಯೇಲ್ ಸೈನಿಕರು ಕೋಲುಗಳು, ಕವಣೆಗಳು ಮತ್ತು ಬರಿಗೈಯಿಂದಲೇ ನಿಭಾಯಿಸಿಕೊಂಡು ಯುದ್ಧ ಮಾಡಿದರು. ವಾವ್, ಸೂಪರ್! ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಜೆಸ್ಸಿ? ಅಕ್ಕ, ಈ ಫಿಲಿಸ್ಟಿಯರ್ ಬಗ್ಗೆ ಬೈಬಲ್ ಅಲ್ಲಿ ಏನಾದ್ರೂ ಸಂಭವಗಳಿದ್ರೆ ಅದನ್ನ ಹೇಳ್ತೀರಾ? ಖಂಡಿತ. ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಬಾಳಿದ ಸೌಲನ ರಾಜ್ಯದ ಕಾಲದಲ್ಲಿ ಈ ಫಿಲಿಸ್ಟಿಯರು ಇದ್ರು ಜೆಸ್ಸಿ. ಏನ್ ಹೇಳ್ತಿದ್ದೀರಾ ಅಕ್ಕ? ಬೈಬಲ್ ಅಲ್ಲಿ ಎಲ್ಲಿದೆ ಅಕ್ಕ? ಯಾವ ಅಧ್ಯಾಯದಲ್ಲಿದೆ ಅಕ್ಕ? ಗಿಲ್ಗಾಲಿನಲ್ಲಿ ಸೌಲ್ ರಾಜನೊಂದಿಗೆ ಫಿಲಿಸ್ಟಿಯರು ಹೋರಾಡಿದಂತ ಸಂಭವ 1 ಸಮುವೇಲನು 13ನೇ ಅಧ್ಯಾಯದಲ್ಲಿದೆ. ಯಾಕತರ ಮಾಡಿದ್ರು? ಯಾಕೆ ಅಂದ್ರೆ ಆ ಕಮ್ಮಾರರು ಆ ದೇಶದಲ್ಲಿದ್ರೆ ಇಸ್ರಾಯೇಲರಿಗೆ ಆಯುಧಗಳು ಸಿಕ್ಕುತ್ತೆ ಅಂತ ಫಿಲಿಸ್ಟಿಯರು ತಡೆ ಮಾಡಿದ್ರು ಜೆಸ್ಸಿ. ಓಕೆ ಅಕ್ಕ. ಇದ್ರ ಬಗ್ಗೆ ಬೇರೆ ಏನಾದ್ರೂ ಇದೆಯಾ ಅಕ್ಕ? ಇದ್ರೆ ಹೇಳಿ ಅಕ್ಕ. ಇವಾಗ ಟೈಮ್ ಆಗ್ಬಿಡ್ತು. ಅದರಿಂದ ಬೇರೆ ಹಿಸ್ಟ್ರಿಯನ್ ಬೈಬಲ್ ಅಲ್ಲಿ ನೋಡೋಣವಾ? ಓಕೆ, ಬಾಯ್ ರೋಸಿ, ಬಾಯ್ ಜೆಸ್ಸಿ. ಬಾಯ್ ಅಕ್ಕ. ವಾವ್, ಸೂಪರ್ ವಿಷಯ ಅಲ್ವಾ ಮಕ್ಕಳೇ? ಫಿಲಿಸ್ಟಿಯ ಸೈನ್ಯದ ಬಗ್ಗೆ ಅನೇಕ ಹೊಸ ವಿಷಯಗಳನ್ನ ತಿಳ್ಕೊಂಡ್ರಿ ಅಲ್ವಾ? ಓಕೆ ಮಿಕ್ಕಿ, ನೆಕ್ಸ್ಟ್ ನಾವು ಯಾವ ಪ್ರೋಗ್ರಾಮ್ ನ ನೋಡ್ಲಿದ್ದೇವೆ? ಮಿಕ್ಕಿ, ಯಾಕೆ ಮಾತಾಡ್ದಲ್ಲೇ ಸುಮ್ನೆ ಇದೆಯಾ? ಮಕ್ಕಳು ನಿನ್ನೆ ನೋಡ್ತಾ ಇದಾರೆ, ನೋಡು. ಏನಿಲ್ಲ ಟಾಮಿ, ನೆಕ್ಸ್ಟ್ ನಾವು ಪ್ರೇನ ನೋಡ್ಲಿದ್ದೇವೆ. ಪ್ರತಿ ವಾರ ಒಂದೊಂದು ಪ್ರೇಯರ್ ಪಾಯಿಂಟ್ಗಾಗಿ ಪ್ರೇಯರ್ ಮಾಡ್ತಾ ಇದೀವಿ. ನಿನಗೆ ಗೊತ್ತಲ್ವಾ? ಹೌದು, ಚೆನ್ನಾಗಿ ಗೊತ್ತು. ಇವತ್ತಿನ ಪ್ರೇಯರ್ ಪಾಯಿಂಟ್ ಏನಂದ್ರೆ, ಕ್ಯಾನ್ಸರ್ ಇಂದ ತುಂಬಾ ಜನ ಕಷ್ಟಪಡ್ತಾರೆ. ಅದರಲ್ಲಿ ಮಕ್ಕಳು ಕೂಡ ಬಾಧಿಸಲ್ಪಟ್ಟಿದ್ದಾರೆ. ಇವತ್ತು ನೋನ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನಾವು ಕ್ಯಾನ್ಸರ್ ಇಂದ ಬಾಧಿಸಲ್ಪಟ್ಟ ಮಕ್ಕಳಿಗಾಗಿ ಪ್ರೇಯರ್ ಮಾಡ್ಲಿದ್ದೇವೆ. ಮಕ್ಕಳೇ, ನೀವು ರೆಡಿನಾ? ಇದು ಮುಖ್ಯವಾದ ಪ್ರಾರ್ಥನೆ. ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆ ಒಂದು ವಿಡಿಯೋನ ನೋಡ್ಕೊಂಡ್ ಬರೋಣವಾ? ಹಲೋ ಮಕ್ಕಳೇ, ಸ್ವಲ್ಪ ದಿನಗಳಾಗಿ ಮಕ್ಕಳಿಗೆ ಅನೇಕ ವಿಧದ ರೋಗಗಳು ಬರ್ತಲೇ ಇದೆ. ಅದರಲ್ಲಿ ಒಂದು ಈ ಕ್ಯಾನ್ಸರ್ ರೋಗ. ಅದರ ಬಗ್ಗೆನೇ ನಾವು ಇವತ್ತು ನೋಡ್ಲಿದ್ದೇವೆ. ಮಕ್ಕಳೇ, ಕ್ಯಾನ್ಸರ್ ರೋಗದಿಂದ ಬಾಧಿಸಲ್ಪಡುವಂತ ಮಕ್ಕಳು ಪ್ರತಿ ವರ್ಷ 0 ಇಂದ 19 ವರ್ಷದೊಳಗಿನ ಮಕ್ಕಳು 4 ಲಕ್ಷ ಇದರಂತೆ. ಇಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಲುಕೇಮಿಯಾ, ಬೋನ್ ಕ್ಯಾನ್ಸರ್ ಮತ್ತು ನ್ಯೂರೋಬಿಲೆಸ್ಟೋಮಾಗಳಂತ ಕ್ಯಾನ್ಸರ್ ರೋಗದಿಂದ ಹೆಚ್ಚು ಬಾಧಿಸಲ್ಪಡ್ತಿದ್ದಾರೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬರುವ ಕ್ಯಾನ್ಸರ್ ಅನ್ನು ಸ್ಕ್ರೀನಿಂಗ್ ಮೂಲಕ ಮುಂಚಿತವಾಗಿಯೇ ತಡೆಗಟ್ಟುವುದಕ್ಕೋ ಕಂಡುಹಿಡಿಯುವುದಕ್ಕೋ ಆಗುವುದಿಲ್ಲ. ಕ್ಯಾನ್ಸರ್ನ ಗುಣಲಕ್ಷಣಗಳು ಕಾಣುವಾಗ ಆ ಗೆಡ್ಡೆಯು ಬೆಳೆಯುತ್ತಲೇ ಕಂಡುಹಿಡಿಯಬಹುದು. ಇದಕ್ಕಾಗಿ ಬಾರದಿಂದ ಪ್ರಾರ್ಥಿಸೋಣವಾ ಮಕ್ಕಳೇ? ಹಲೋ ಮಕ್ಕಳೇ, ಈ ನೋ ಆ್ಯಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನಿಮ್ಮನ್ನು ಸಂಧಿಸೋದ್ರಲ್ಲಿ ನಾನು ಬಹಳ ಸಂತೋಷ. ನಾವು ವಿಡಿಯೋ ಕ್ಲಿಪ್ ನೋಡಿದ್ವಲ್ಲ, ಯಾವುದ್ರ ಬಗ್ಗೆ? ಕ್ಯಾನ್ಸರ್ ಬಗ್ಗೆ ನಾವು ನೋಡಿದ್ವಿ. ಸ್ವಲ್ಪ ದಿನದಿಂದ ಚಿಕ್ಕ ಮಕ್ಕಳು ಕ್ಯಾನ್ಸರ್ ವ್ಯಾಧಿಯಿಂದ ಬಾಧಿಸಲ್ಪಡ್ತಿದ್ದಾರೆ. ಅದು ಮಾತ್ರ ಅಲ್ಲ, ಯುಕೇನಿಯಾ, ಬ್ರೈನ್ ಕ್ಯಾನ್ಸರ್, ನ್ಯೂರೋಬ್ಲಾಸ್ಟೋಮಾ ಎಂಬ ವ್ಯಾಧಿಯಲ್ಲಿ ಬಾಧಿಸಲ್ಪಡ್ತಾವ್ರೆ. ಒಂದೊಂದು ವರ್ಷವೂ 4 ಲಕ್ಷ ಚಿಕ್ಕ ಮಕ್ಕಳು ಕ್ಯಾನ್ಸರ್ ವ್ಯಾಧಿಯಿಂದ ಬಾಧಿಸಲ್ಪಡ್ತಾವ್ರೆ. ಈ ವ್ಯಾಧಿ ಬಂದವ್ರಿಗೆ ಎಫೆಕ್ಟ್ ಆದರೆ ಸ್ಕ್ರೀನಿಂಗ್ ಮೂಲಕವಾಗಿ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆವಾಗ ಗೆಡ್ಡೆ ಬೆಳೀತಾನೆ ಅದು ಕ್ಯಾನ್ಸರ್ ವ್ಯಾಧಿ ಅಂತ ಅವರಿಂದ ಐಡೆಂಟಿಫೈ ಮಾಡಲು ಸಾಧ್ಯ. ಸೊ ಇದ್ರ ಮೂಲಕ ಚಿಕ್ಕ ಮಕ್ಕಳಿಗೆ ಪ್ರಾಣ ಅಪಾಯವಾಗುತ್ತಿದೆ. ಸೊ ಈ ವಿಷಯಕ್ಕಾಗಿ ನಾವು ಇವತ್ತು ಭಾರದಿಂದ ಪ್ರಾರ್ಥಿಸೋಣವಾ? ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥಿಸಿ. ಎಲ್ಲರ ಮೊಣಕಾಲಾಕಿ ನಾವು ಪ್ರಾರ್ಥಿಸೋಣವಾ? ಪ್ರೀತಿ ಉಳ್ಳ ಪರಲೋಕದ ತಂದೆಯೇ, ಅಪ್ಪ, ಕ್ಯಾನ್ಸರ್ ವ್ಯಾಧಿಯಿಂದ ಬಾಧಿಸಲ್ಪಟ್ಟಿರುವಂಥ ಒಬ್ಬೊಬ್ಬ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವಪ್ಪ. ನೀವು ಅವರನ್ನು ಮುಟ್ಟಿ ಗುಣಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ. ಅಪ್ಪ, ವೈರಸ್ ಅವರಿಗೆ ಹರಡದಂತೆ ನೀವು ಅವರನ್ನು ಗುಣ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಅದು ಮಾತ್ರವಲ್ಲ, ಔಷಧಿ ತಯಾರು ಮಾಡುವಂಥ ಒಬ್ಬೊಬ್ಬ ಡಾಕ್ಟರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವಪ್ಪ. ನೀವು ಅವರಿಗೆ ಜ್ಞಾನವನ್ನು ಕೊಟ್ಟು ಆ ಮೆಡಿಸನ್ ಅನ್ನು ಅವರು ಕಂಡು ಹಿಡಿಯುವಂತೆ ನೀವು ಜ್ಞಾನವನ್ನು ಕೊಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಈ ವಿಷಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವ ಪೀಟರ್ ಪ್ರಾರ್ಥಿಸುತ್ತಾರೆ. ಅವರೊಂದಿಗೆ ಸೇರಿ ನಾವೆಲ್ಲ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಯೇಸಪ್ಪ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ಈ ದಿನ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಯೇಸಪ್ಪ.
ಏಸಪ್ಪ ಯಾವ್ಯಾವ ಮಕ್ಕಳು ಕ್ಯಾನ್ಸರ್ನಿಂದ ಬಾಧಿಸಲ್ಪಟ್ಟಿದ್ದಾರೆ ಏಸಪ್ಪ, ಅನೇಕ ವಿಧದ ಕ್ಯಾನ್ಸರ್ನಿಂದ ಬಾಧಿಸಲ್ಪಟ್ಟಿದ್ದಾರೆ ಏಸಪ್ಪ. ಅವ್ರಿಗೆಲ್ಲ ಅಪ್ಪ ನೀವು ಸೌಖ್ಯ ಕೊಡಬೇಕು, ನೀವು ಮುಟ್ಟಿ ಅವ್ರನ್ನ ಗುಣ ಮಾಡ್ಬೇಕು ಏಸಪ್ಪ. ಏಸಪ್ಪ ನೀವು ಹೇಳಿದಿರಲ್ಲ ಏಸಪ್ಪ, ನನ್ನ ಬಾಸುಂಡೆಗಳಿಂದ ಗುಣವಾದಿರಿ ಎಂಬುದಾಗಿ, ಅದೇ ಥರನೇ ಪ್ರತಿಯೊಬ್ಬೊಬ್ಬರನ್ನ ಮುಟ್ಟಿ ಗುಣ ಮಾಡಿ ಏಸಪ್ಪ. ಏಸಪ್ಪ ನಿಮ್ಮ ರಕ್ತದಿಂದ ಅವರನ್ನು ಮುಟ್ಟಿ ಗುಣ ಮಾಡಿ ಏಸಪ್ಪ. ಏಸಪ್ಪ ಇವಾಗ ನಾವು ಪ್ರಾರ್ಥನೆ ಮಾಡ್ತಿರುವಾಗಲೇ ಏಸಪ್ಪ ಚಿಕ್ಕ ಮಕ್ಕಳು ಕ್ಯಾನ್ಸರ್ ರೋಗದಿಂದ ಕಷ್ಟಪಡ್ತಿರ್ತಾರೆ ಏಸಪ್ಪ, ಅವರಲ್ಲಿರೋ ಎಲ್ಲ ಕ್ಯಾನ್ಸರ್ ರೋಗಗಳನ್ನ ತೆಗ್ದಾಕಿ ಏಸಪ್ಪ, ನೀವು ಅವ್ರಿಗೆ ಒಳ್ಳೆ ಆರೋಗ್ಯನ ಕೊಡಿ ಏಸಪ್ಪ. ಏಸಪ್ಪ ಎಲ್ಲ ಚಿಕ್ಕ ಮಕ್ಕಳನ್ನ ಕಾಪಾಡಿ ಏಸಪ್ಪ, ಯಾವ ಮಕ್ಕಳಿಗೂ ಕ್ಯಾನ್ಸರ್ ರೋಗ ಬರಬಾರ್ದು ಏಸಪ್ಪ. ಏಸಪ್ಪ ಈ ಕ್ಯಾನ್ಸರ್ ರೋಗಕ್ಕೆ ಒಳ್ಳೆ ಔಷಧಿ ಕಂಡುಹಿಡಿಯುವಂತೆ ವೈದ್ಯರಿಗೆ ನೀವೇ ಜ್ಞಾನವನ್ನು ಕೊಡಿ ಏಸಪ್ಪ. ಏಸಪ್ಪ ನೀವಾಗ ಮಾಡೋದಕ್ಕಾಗಿ ವಂದನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಕ್ಯಾನ್ಸರ್ ವ್ಯಾಧಿಯಿಂದ ಬಾಧಿಸಲ್ಪಟ್ಟಂಥ ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಿದ್ವಲ್ಲ, ಈಗ ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆ ಅಂದರೆ ದೇವರು ಮೋಹನ್ ಅಂಕಲ್ ಕೊಟ್ಟಿರುವ ದರ್ಶನಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. 50 ಕೋಟಿ ಆತ್ಮಗಳಿಗೆ ಸುವಾರ್ತೆ ಹೇಳಬೇಕು, 5 ಕೋಟಿ ಆತ್ಮಗಳನ್ನು ಆದಾಯ ಮಾಡಬೇಕು. ಚಿಕ್ಕ ಮಕ್ಕಳ ಸೇವೆಗಾಗಿ ಕೊಡಲ್ಪಟ್ಟ ದರ್ಶನ ಏನೆಂದರೆ 10 ಕೋಟಿ ಆತ್ಮಗಳಿಗೆ ಸುವಾರ್ತೆ ಸಾರಬೇಕು, 1 ಕೋಟಿ ಆತ್ಮಗಳನ್ನು ಆದಾಯ ಮಾಡಬೇಕು. ಇದೇ ದೇವರು ನಮಗೆ ಕೊಟ್ಟಿರುವ ದರ್ಶನ. ಈ ವಿಷಯಕ್ಕಾಗಿ ನಾವೀಗ ಪ್ರಾರ್ಥಿಸೋಣವಾ? ನಮ್ಮ ಜೊತೆ ಸೇರಿ ನೀವು ಪ್ರಾರ್ಥಿಸಿ. ದೇವರೇ, ನೀವು ಮೋಹನ್ ಅಂಕಲ್ಗೆ ಕೊಟ್ಟಿರುವ ದರ್ಶನಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಒಬ್ಬೊಬ್ಬರಿಗೂ ಸುವಾರ್ತೆ ಹೋಗಿ ಸೇರಲಿ ದೇವರೇ. ಅಪ್ಪ, ಸುವಾರ್ತೆ ಹೋಗದ ಕಡೆ ನೀವು ನಿಮ್ಮ ಸೇವಕರನ್ನು ಕಳುಹಿಸಿಕೊಟ್ಟು ಅಪ್ಪ, ನೀವು ಒಬ್ಬೊಬ್ಬ ಆತ್ಮಕ್ಕಳನ್ನು ಆದಾಯ ಮಾಡುವುದಕ್ಕೆ ಕೃಪೆ ಮಾಡಿರಿ. ಚಿಕ್ಕ ಮಕ್ಕಳನ್ನು ನೀವು ಉಪಯೋಗಿಸಿರಿ ಅಪ್ಪ. ಅಪ್ಪ, ಒಂದೊಂದು ಚಿಕ್ಕ ಮಕ್ಕಳಿಗೆ ಅಪ್ಪ ಒಬ್ಬೊಬ್ಬರಿಗೂ ನಿಮ್ಮ ಸುವಾರ್ತೆ ಸಾರುವಂತೆ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಜನರಿಗೆ ಅಪ್ಪ ಯೇಸುವೆ ನಿಜವಾದ ದೇವರು ಎಂದು ತಿಳಿದುಕೊಳ್ಳುವಂತೆ ನೀವು ಅವರಿಗೆ ಕೃಪೆ ಕೊಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಅಪ್ಪ, ನೀವು ಈ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವುದಕ್ಕಾಗಿ ನಿಮಗೆ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನೆಕ್ಸ್ಟ್ ನೋ ಅಂಡ್ ಪ್ರೇ ಸೆಗ್ಮೆಂಟಲ್ಲಿ ನಿಮ್ಮನ್ನು ಸಂಧಿಸ್ತೀವಿ. ಗಾಡ್ ಬ್ಲೆಸ್ ಯು. ಮಕ್ಕಳೇ, ಕ್ಯಾನ್ಸರ್ನಿಂದ ಬಾಧಿಸಲ್ಪಟ್ಟ ಮಕ್ಕಳಿಗಾಗಿ ಪ್ರೇಯರ್ ಮಾಡಿದ್ರಾ? ಈ ಪ್ರೇಯರ್ ಪಾಯಿಂಟ್ಸ್ನೆಲ್ಲ ನೋಟ್ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಗುಂಪು ಪ್ರಾರ್ಥನೆಯಲ್ಲಿ ತಪ್ಪದಲ್ಲೇ ಪ್ರಾರ್ಥನೆ ಮಾಡಿ. ಓಕೆ ಮಕ್ಕಳೇ, ಇಷ್ಟೊತ್ತು ಶಾರ್ಟ್ ಫಿಲಮ್ ನೋಡಿದ್ರಿ, ಹಿಸ್ಟ್ರಿಯನ್ ಬೈಬಲ್ ನೋಡಿದ್ರಿ. ನೆಕ್ಸ್ಟ್ ಮೆಸೇಜ್ ಟೈಮ್. ಏಸಪ್ಪ ನಿಮ್ ಜೊತೆ ಮಾತನಾಡಲಿದ್ದಾರೆ. ಎಲ್ರು ರೆಡಿ ಆಗಿದ್ದೀರಾ? ಮೆಸೇಜ್ ಕೇಳೋಣವಾ? ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಿಂದ ಕಾರ್ಯಗಳು ಸಫಲವಾಗುವವು ಅನ್ನೋ ಶೀರ್ಷಿಕೆಯಲ್ಲಿ ನೀವು ಕಾರ್ಯಕ್ರಮಗಳನ್ನ ನೋಡಿ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ? ಓಕೆ, ಈಗ ವಾಕ್ಯವನ್ನು ಓದೋಣವಾ? ಕೀರ್ತನೆಗಳು 37:5. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಕರ್ತನೇ ಅದನ್ನು ಸಾಗಿಸುವನು. ಏಸಪ್ಪನೇ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಾರ್ಯ ಆಗಿದೋ ಅದನ್ನು ಸಫಲ ಮಾಡಲಿಕ್ಕೆ ಸಾಧ್ಯ. ನಾವು ಚೆನ್ನಾಗಿ ಓದ್ಬೋದು, ಆದರೆ ಜಯವನ್ನು ಯಾರಿಂದ ಕೊಡೋಕ್ಕೆ ಸಾಧ್ಯ? ಏಸಪ್ಪನಿಂದ ಮಾತ್ರ. ನಾವು ಕಷ್ಟಪಟ್ಟು ದುಡಿಬಹುದು, ಅದಕ್ಕೆ ತಕ್ಕ ಪ್ರತಿಫಲವನ್ನು ಏಸಪ್ಪನೇ ಕೊಡಲಿಕ್ಕೆ ಸಾಧ್ಯ. ನೀವು ಕ್ರೀಡೆಯಲ್ಲಿ ಇರೋದಾದರೆ, ಸ್ಪೋರ್ಟ್ಸಲ್ಲಿ ಇರೋದಾದರೆ ನೀವು ಕಷ್ಟಪಟ್ಟು ನೀವು ಹಾರ್ಡ್ ವರ್ಕ್ ಮಾಡಿ ಪ್ರಯತ್ನ ಮಾಡ್ಬೋದು, ಆದರೆ ಜಯವನ್ನು ಯಾರಿಂದ ಕೊಡೋಕ್ಕೆ ಸಾಧ್ಯ? ಏಸಪ್ಪನಿಂದ ಮಾತ್ರನೇ ಕೊಡೋಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ ಹೇಳುತ್ತೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ ಎಂಬುದಾಗಿ. ಜಯವನ್ನ ಏಸಪ್ಪನಿಂದ ಮಾತ್ರನೇ ಕೊಡ್ಲಿಕ್ಕೆ ಸಾಧ್ಯ. ಸರಿನಾ? ಈಗ ಈ ಥರ ಜಯ ಹೊಂದಿದಂಥ 2 ಚಿಕ್ಕ ಚಿಕ್ಕ ಕಥೆಗಳನ್ನ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಈಸಾಕ ಅಣ್ಣ ಯಾರಂತ ಗೊತ್ತಾ? ಅಬ್ರಹಾಮನ ಮಗ ಈಸಾಕ. ಆ ಅಣ್ಣ ಬಾಳುವಂಥ ದಿನಗಳಲ್ಲಿ ದೇಶದಲ್ಲಿ ದೊಡ್ಡ ಒಂದು ಬರ, ಎಲ್ಲ ಕಡೆ ಕೂಡ ಬರನೇ, ಎಲ್ಲಿ ನೋಡಿದ್ರು ನೀರೇ ಇಲ್ಲ. ಆ ಸಮಯದಲ್ಲಿ ಅವರು ಪ್ರೇಯರ್ ಮಾಡ್ತಾರೆ, ದೇವರೇ ನನ್ನ ಆಶೀರ್ವದಿಸಿ ಅಂತ ಪ್ರಾರ್ಥನೆ ಮಾಡಿ ಆ ಕಾಲದಲ್ಲಿ ಕರ್ತನನ್ನು ನಂಬಿ ಒಂದು ಕಾರ್ಯವನ್ನು ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತಾ? ವ್ಯವಸಾಯವನ್ನು ಮಾಡ್ತಾರೆ. ನೀರಿಲ್ಲದೆ ವ್ಯವಸಾಯ ಮಾಡಕ್ಕೆ ಸಾಧ್ಯನಾ? ಆದರೆ ಈ ಅಣ್ಣ ಬರಗಾಲ, ನೀರಿಲ್ಲ, ಆ ಸಮಯದಲ್ಲಿ ಇವರು ವ್ಯವಸಾಯ ಮಾಡ್ತಾರೆ. ಇವರ ಬಾವಿಗಳಲ್ಲಿ ಮಾತ್ರ ನೀರಿದೆ, ಬೇರೆ ಯಾವ ಬಾವಿಯಲ್ಲಿ ಕೂಡ ನೀರಿಲ್ಲ. ಕರ್ತನಿಯವರು ಏನೆಲ್ಲ ಮಾಡ್ತಾ ಇದ್ದಾರೋ ಎಲ್ಲವನ್ನು ಕೂಡ ಸಫಲ ಮಾಡ್ತಾನೆ ಇದ್ದಾರೆ. ಆಗ ಈಸಾಕಣ್ಣ ಬೀಜ ಬಿತ್ತಿದ್ರು, ಕರ್ತನು 100ರಷ್ಟು ಪ್ರತಿಫಲವನ್ನು ಕೊಟ್ಟರು. 100ರಷ್ಟು ಅಂದರೆ ಯೋಚನೆ ಮಾಡಿ, ಅವರು ಬಿತ್ತಿದಂಥ ಎಲ್ಲ ಬೀಜಗಳು ಸೂಪರ್ ಆಗಿ ಬೆಳೆದು ಫಲವನ್ನು ಕೊಡ್ತಂತೆ. ಎಂಥ ದೊಡ್ಡ ಆಶೀರ್ವಾದ ಅಲ್ವಾ? ಅಂದರೆ ಅವರು ಕರ್ತನನ್ನು ನಂಬಿದ್ರಿಂದ ದೇವರು ಅವ್ರಿಗೊಂದು ದೊಡ್ಡ ಜಯವನ್ನು ಕೊಟ್ಟರು. ಸರಿನಾ? ಹಾಗಾಗಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನನ್ನ ನಂಬಿದವರಾಗಿ ಇರಬೇಕು, ಮನುಷ್ಯರನ್ನ ನಂಬಿದವರಾಗಿ ಇರಬಾರ್ದು. ಸರಿನಾ? ನಮ್ಮ ಬಲವನ್ನು ನಂಬಿದವರಾಗಿರಬಾರ್ದು. ನನಗೆ ತುಂಬ ಜ್ಞಾನ ಇದೆ, ಜ್ಞಾನದಿಂದ ನಾನು ಸಾಧಿಸ್ತೀನಿ,
ನನಗೆ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯದಿಂದ ನಾನು ಸಾಧಿಸ್ತೀನಿ. ನಮ್ಮ ಸಾಮರ್ಥ್ಯದಿಂದಲೋ, ನಮ್ಮ ಜ್ಞಾನದಿಂದಲೋ, ನಮ್ಮ ಬಲದಿಂದಲೋ ನಾವು ಯಾವುದೇ ಕಾರ್ಯವನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ದೇವರಿಂದಲೇ ನಾವು ಸಾಧಿಸಲಿಕ್ಕೆ ಸಾಧ್ಯ. ಸರಿನಾ? ಈಸಾಕಣ್ಣ ದೇವರನ್ನ ಆಶ್ರಯಿಸಿಕೊಂಡು ನಿಂತದ್ರಿಂದ ಕರ್ತನ ಆಶೀರ್ವಾದ ಅವರಿಗೆ ಸಿಕ್ತು. ಅದೇ ಥರನೇ ನಿಮಗೆ ಯೋಸೆಫಣ್ಣ ಗೊತ್ತಾ? ಯೋಸೆಫಣ್ಣ ಒಳ್ಳೆ ಅಣ್ಣ. ಆ ಅಣ್ಣನ ಬಗ್ಗೆ ನಾವು ಎಷ್ಟೋ ಕಾರ್ಯಗಳನ್ನು ಓದಿದ್ದೀವಿ. ಯೋಸೆಫಣ್ಣ ಜೈಲಲ್ಲಿದ್ದಾಗ ಇಬ್ಬರು ಅವ್ರ ಜೊತೆಗೆ ಇದ್ರು. ಒಬ್ಬನು ಪಾನ ಸೇವಕನು, ಪಾನದಾಯಕರಲ್ಲಿ ಮುಖ್ಯಸ್ಥನು. ಇನ್ನೊಬ್ಬನು ಯಾರು? ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನು. ಈ ರೀತಿ ಇಬ್ಬರು ಅವನ ಜೊತೆ ಸೆರೆಮನೆಯಲ್ಲಿ ಇದ್ರು. ಇವರಿಬ್ಬರು ಕೂಡ ಕನಸನ್ನ ಕಂಡ್ರು. ಇವರಿಬ್ಬರ ಕನಸುಗಳಿಗೂ ಇದ್ದಂಥ ಅರ್ಥವನ್ನ ಯೋಸೆಫಣ್ಣ ದೇವರ ಜ್ಞಾನದಿಂದ ಅವರಿಗೆ ಹೇಳಿದ್ರು. ಅದೇ ಥರನೇ ನೆರವೇರ್ತು. ಒಬ್ಬನು ಕೊಲ್ಲಲ್ಪಟ್ಟನು, ಇನ್ನೊಬ್ಬನು ಅವನ ಸ್ಥಾನಕ್ಕೆ, ಪಾನದಾಯಕನ ಸ್ಥಾನಕ್ಕೆ ಹಿಂತಿರುಗಿ ಬಂದ. ಅವನು ಯಾರಂದ್ರೆ ಫರೋಹ ರಾಜನ ಪಕ್ಕದಲ್ಲಿ ನಿಂತು ಕೆಲಸ ಮಾಡುವಂತವನು. ಅವನು ಪುನಃ ಅವನ ಸ್ಥಾನಕ್ಕೆ ಬರ್ತಾನೆ. ಯೋಸೆಫಣ್ಣ ಅವನ ಕನಸಿಗೆ ಅರ್ಥ ಹೇಳಿದಂತ ಪ್ರಕಾರವೇ ಅವನಿಗೆ ಪುನಃ ಅವನದು ಸ್ಥಾನ ಸಿಗುತ್ತೆ. ಯೋಸೆಫಣ್ಣ ಒಳ್ಳೆ ಅಣ್ಣನೇ, ಆದ್ರೆ ಅಡ್ಡದಾರಿಯಲ್ಲಿ ಏನಾದ್ರೂ ಸ್ವಲ್ಪ ಒಳ್ಳೇದಾಗಬಹುದಾ ಅನ್ಕೊಂಡು ಆ ವ್ಯಕ್ತಿಯನ್ನು ನೋಡಿ, ಆ ಪಾನದಾಯಕರಲ್ಲಿ ಮುಖ್ಯಸ್ಥನನ್ನ ನೋಡಿ ಒಂದು ಕಾರ್ಯವನ್ನ ಕೇಳ್ತಾನೆ. ಆ ವಾಕ್ಯನ ತೆಗೆದು ನಾನು ಓದ್ಲಾ? ನೀವು ಗಮನಿಸ್ತೀರಾ? ಆದಿಕಾಂಡ ಅದರ 40ನೇ ಅಧ್ಯಾಯ ತೆಗಿತೀರಾ? 40ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ಆ ಒಂದು ವಾಕ್ಯವನ್ನು ನಾನು ಓದ್ತೀನಿ, ನೀವು ಗಮನಿಸಿ. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋಹನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. ನಾನು ಇಬ್ರಿಯ ದೇಶಸ್ಥನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನು ಅಂದನು. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅಯ್ಯ ನೀವು ಹೇಗಾದ್ರೂ ಫರೋಹನ ಪಕ್ಕದಲ್ಲಿ ನಿಂತಿರ್ತೀರಲ್ಲ, ಅವಾಗ ನೀವು ನನ್ನ ಬಗ್ಗೆ ಸ್ವಲ್ಪ ಹೇಳಿ, ನಾನು ಒಳ್ಳೆಯವನು ಅಂತ ಹೇಳಿ. ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ, ತಪ್ಪು ಮಾಡಿದರೆ ನಾನು ಜೈಲಲ್ಲಿ ಇದ್ದೀನಿ, ನನ್ನನ್ನ ಹೇಗಾದ್ರೂ ನೀವು ಕಾಪಾಡಿ ಅಂತ ಹೇಳ್ತಾ ಇದ್ದಾನೆ. ನಾವು ಈ ತರ ಮನುಷ್ಯರನ್ನು ನಂಬ್ಕೊಂಡು ಹೋಗ್ಬಹುದಾ? ಹೋಗ್ಬಾರ್ದು. ಏಸಪ್ಪ ನಮ್ಮ ಜೀವಿತದಲ್ಲಿ ಅದನ್ನ ಬಯಸೋದಿಲ್ಲ. ಓಕೆನಾ? ಇವರು ಏನ್ ಮಾಡಿದ್ರು ಗೊತ್ತಾ? ಮರ್ತೋಗ್ಬಿಟ್ರು. ಅದೇ 40ನೇ ಅಧ್ಯಾಯದಲ್ಲಿ ಕೊನೆ ವಾಕ್ಯದಲ್ಲಿ ನೋಡಿ, ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ಯೋಸೇಫ ಕನಸಿಗೆ ಅರ್ಥ ಹೇಳಿದನೆಲ್ಲ ಮರ್ತ್ಬಿಟ್ಟ. ಯೋಸೇಫ ಅನ್ನೋಂತ ಒಬ್ಬ ವ್ಯಕ್ತಿನೇ ಮರ್ತ್ಬಿಟ್ಟ. ಫರೋಹ ರಾಜನ ಹತ್ರ ಏನು ಕೂಡ ಹೇಳಲಿಲ್ಲ. ಇವನು ಕರ್ತನನ್ನ ಮಾತ್ರ ನಂಬಿದ್ದೇ ಆಗಿದ್ರೆ ದೇವರು ತಕ್ಕ ಸಮಯದಲ್ಲಿ ಮೇಲಕ್ಕೆ ತರ್ತಿದ್ರು. ಆದ್ರೆ 2 ವರ್ಷಗಳ ನಂತರ ಫರೋಹ ರಾಜನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನ ಅರ್ಥವನ್ನ ಹೇಳಲಿಕ್ಕೆ ಇಡೀ ದೇಶದಲ್ಲಿ ಯಾರು ಕೂಡ ಇಲ್ಲ. ಆ ಸಮಯದಲ್ಲಿ ಈ ಮುಖ್ಯ ಪಾನದಾಯಕನು ಫರೋಹ ರಾಜನ ಬಳಿ ಹೇಳ್ತಾನೆ, ಅಯ್ಯ ಈ ತರ ಯೋಸೇಫ ಅಂತ ಒಬ್ಬ ಯವನಸ್ತ ಇದ್ದಾನೆ, ಅವನು ಬಹಳ ಸೂಪರು, ಅವನು ಇಬ್ರಿಯರ ದೇವರಾದ ಕರ್ತನನ್ನು ಆರಾಧಿಸುವವನು ಅಂತ ಹೇಳಿ ಅವನನ್ನ ಬರಮಾಡ್ಲಿಕ್ಕೆ ಹೇಳ್ತಾರೆ. ಯೋಸೇಫ ಬಂದು ರಾಜನ ಕನಸಿಗೆ ಅರ್ಥವನ್ನ ಹೇಳ್ತಾನೆ. ದೇವರ ತ್ರಾಣವುಳ್ಳಂತ ಹಸ್ತದ ಕೆಳಗೆ ತಗ್ಗಿಸಿಕೊಂಡದ್ರಿಂದ ತಕ್ಕ ಸಮಯದಲ್ಲಿ ದೇವರು ಅವನನ್ನ ಮೇಲಕ್ಕೆತ್ತಿದ್ರು. ಸರಿನಾ? ನಾವು ಎಷ್ಟೇ ಪ್ರಯಾಸ ಪಟ್ಟರೂ ಕೂಡ, ಎಷ್ಟೇ ಶ್ರಮ ಪಟ್ಟರು, ಎಷ್ಟೇ ಓದಿದ್ರೂ ಕೂಡ ನಮ್ಮ ಪ್ರಯತ್ನಕ್ಕೆ, ನಮ್ಮ ಪ್ರಯಾಸಕ್ಕೆ, ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಯಾರಿಂದ ಬರಬೇಕು? ದೇವರಿಂದಲೇ ಅದು ಬರಬೇಕು. ಸರಿನಾ? ನಮ್ಮ ಕಾರ್ಯ ಕರ್ತನಿಂದ ಮಾತ್ರನೇ ಸಫಲವಾಗೋದು. ಸರಿನಾ? ನಮ್ಮ ಜ್ಞಾನದಿಂದ, ನಮ್ಮ ಬಲದಿಂದ ನಾನ್ ಮಾಡ್ತೀನಿ, ನಾನು ಶ್ರಮಪಟ್ಟು ಕಠಿಣವಾಗಿ ದುಡಿಬೇಕು, ಆದರೆ ಪ್ರತಿಫಲ ದೇವರಿಂದ ಮಾತ್ರನೇ ಬರೋದು. ಕಾರ್ಯ ಕರ್ತನಿಂದಲೇ ಸಫಲವಾಗೋದು. ಸರಿನಾ? ಯೋಸೆಫಣ್ಣನ ಕಾರ್ಯವನ್ನ ದೇವರು ಸಫಲ ಮಾಡಿದ್ರು. ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಉನ್ನತಿಗೆ ತರಲಿಕ್ಕೆ ಆತನ ತಾಣುಳ್ಳ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸ್ಕೊಳ್ಬೇಕು. ಸರಿನಾ? ಈಸಾಕಣ್ಣನ ಕಾರ್ಯದಲ್ಲಿ ದೇವರು 100ರಷ್ಟು ಪ್ರತಿಫಲವನ್ನ ಕೊಟ್ರು. ಆದ್ರಿಂದ ಇವತ್ತು ದೇವರೇ, ನಾವು ನಿಮ್ಮನ್ನೇ ನಂಬಿದ್ದೇವೆ, ನೀವು ನಮಗೆ ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡೋಣವಾ? ದೇವರೇ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇನಪ್ಪ. ನಾವು 100% ನಿಮ್ಮನ್ನೇ ನಂಬಿರಬೇಕು ದೇವರೇ. ಆ ಕೃಪೆಯನ್ನು ನಮಗೆ ಕೊಡಿ ದೇವರೇ. ನಮ್ಮ ಜ್ಞಾನದಿಂದ, ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರೇ. ದೇವರೇ ನಮಗೆ ಜಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಕರ್ತನೆ ನಮ್ಮನ್ನ ಉನ್ನತಕ್ಕೇರಿಸಲಿಕ್ಕೆ ಸಾಧ್ಯ. ದೇವರೇ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಬ್ಬ ಮಕ್ಕಳಿಗಾಗಿ, ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿರುವಂತಹ ಹೋರಾಟದ ಸನ್ನಿವೇಶಗಳು ಬದಲಾಗಲಿ ದೇವರೇ. ನೀವು ಜಯವನ್ನ ಕೊಡಿರಿ ದೇವರೇ. ಕರ್ತನಿಂದಲೇ ಕಾರ್ಯಗಳು ಸಫಲವಾಗುವಂತೆ ನಾನು ಪ್ರಾರ್ಥಿಸ್ತೇನಪ್ಪ. ಕರ್ತನಿಂದಲೇ ಕಾರ್ಯಗಳು ಜಯವಾಗಿ ಮಾರ್ಪಡಲಿ. ನೀವು ಆ ರೀತಿ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್.
ಓಕೆ ಮಕ್ಕಳೇ, ಕರ್ತನಿಂದ ನಿಮ್ಮ ಕಾರ್ಯಗಳು ಸಫಲವಾಗುವವು. ಮಕ್ಕಳೇ, ಮೆಸೇಜ್ ಕೇಳಿದ್ರಾ? ಇವಾಗ ನಿಮ್ಗೆ ಅರ್ಥ ಆಗಿರುತ್ತಲ್ವಾ? ನಾವು ಏನೇ ಮಾಡಿದ್ರೂ ಕೂಡ ನಾವು ಬಯಸುವಂತ ಕಾರ್ಯವನ್ನ ಸಫಲ ಮಾಡುವಂತದ್ದು ಕರ್ತನು. ಓಕೆ ಓಕೆ, ಈ ವಾರದ ಜಾಲಿ ಟೈಮ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ನಾವು ನಂಬ್ತೀವಿ. ನೆಕ್ಸ್ಟ್ ವೀಕ್ ಮತ್ತೊಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಸಂಧಿಸ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.